ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ಇವತ್ತಂತೂ ನಾನು ತುಂಬ ಬೇಸರದಲ್ಲಿದ್ದೇನೆ, ತುಂಬ ಸ್ಯಾಡ್ ಆಗಿದ್ದೇನೆ. ಯಾಕಂದರೆ ನಮಗೊಂದು ಯೂಟ್ಯೂಬ್ ಅಂದರೆ ನಮ್ಮ ಕ್ರಿಯೇಟರ್ಸ್ಗೆ ಒಂದು ಬಿಗ್ ಶಾಕ್ ಕೊಟ್ಬಿಟ್ಟಿದೆ. ಅದನ್ನು ನೋಡಿದ ಮೇಲಂತೂ ನನಗೆ ಫುಲ್ ಮೂಡ್ ಆಫ್ ಆಗಿಬಿಟ್ಟಿದೆ. ಅದು ಏನು ಅಂತ ಕರೆಕ್ಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟಿಗೆ ನಾನು ಈ ಯೂಟ್ಯೂಬಲ್ಲಿ ಅರ್ನಿಂಗ್ಸನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಏನಂದರೆ, ನಾವು ಯೂಟ್ಯೂಬ್ ಮಾನಿಟೈಸೇಷನ್ ಆಗಬೇಕಂದ್ರೆ ಅಂದರೆ ನಾವು ಯೂಟ್ಯೂಬಲ್ಲಿ ಪಡೆಯಬೇಕಂದ್ರೆ ಏನು ಮಾಡಬೇಕು, ಫಸ್ಟಿಗೆ ಒಂದು ರೂಲ್ಸ್ ಇದೆ, 2 ರೂಲ್ಸ್ ಉಂಟು. ಆ ರೂಲ್ಸನ್ನು ಫಾಲೋ ಅಪ್ ಮಾಡಬೇಕು. ಸೊ ಫಸ್ಟಿಗೆ ಏನು ಅಂದರೆ 1K ಸಬ್ಸ್ಕ್ರೈಬರ್ಸ್ ಆಗಬೇಕು. ಅಂದರೆ ಇವಾಗ ಸಬ್ಸ್ಕ್ರೈಬರ್ಸ್ ಇರ್ತೀವಲ್ವ, ಆ ಸಬ್ಸ್ಕ್ರೈಬರ್ಸ್ ಆಗಬೇಕು. ಇವಾಗಲೇ ಆಲ್ರೆಡಿ ನಂದು 1K ಸಬ್ಸ್ಕ್ರೈಬರ್ಸ್ ಜಾಸ್ತಿನೇ ಆಗಿದೆ. ಅದರೊಟ್ಟಿಗೆ 4000 ವಾಚ್ ಹಾರ್ಸ್ ಆಗಬೇಕು. ಕೆಲವೊಬ್ಬರಿಗೆ ಏನು ಅಂದರೆ ಈ 4000 ವಾಚ್ ಹಾರ್ಸ್ ಅಂದರೆ ಏನು ಅಂತಲೇ ಗೊತ್ತಿರೋದಿಲ್ಲ. ಏನು ಮಾಡ್ತಾರೆ ಅಂದರೆ, ಇವಾಗ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೇನೆ, ಆ ವಿಡಿಯೋವನ್ನು ಕೆಲವೊಬ್ರು ಏನು ಮಾಡ್ತಾರೆ, ಸ್ಕಿಪ್ ಮಾಡಿ ನೋಡ್ತಾರೆ. ಕೆಲವೊಬ್ಬರು ಜಸ್ಟ್ ಒಂದು 5 ನಿಮಿಷ ನೋಡಿ ಮತ್ತೆ ಲೈಕ್ ಮಾಡಿಬಿಡ್ತಾರೆ. ಅವರಿಗೆ ನಾನು ಸುಮಾರು ಜನರ ಹತ್ರ ಕೇಳಿದ್ದೇನೆ, ನಾನು ಲೈಕ್ ಮಾಡಿದೆ, ನಿನಗಿನ್ನೂ ದುಡ್ಡೆಲ್ಲ ಬರ್ಬೋದಲ್ಲ, ಆ ಥರ ಈ ಥರ ಅಂತೆಲ್ಲ ಹೇಳ್ತಾರೆ. ಬಟ್ ಅದು ನಿಜವಾಗ್ಲೂ ಅಲ್ಲ. ನೋಡಿ, ಈ 1K ಸಬ್ಸ್ಕ್ರೈಬರ್ಸ್ ಮತ್ತು 4000 ವಾಚರ್ಸ್ ಅದು ಎರಡೂ ಇಲ್ದಿದ್ರೆ ನಮಗೆ ದುಡ್ಡು ಬರೋದಿಲ್ಲ, ಅಂದರೆ ಮಾನಿಟೈಸೇಷನ್ ಆಗೋದಿಲ್ಲ. ಸೊ ಏನು ಮಾಡಬೇಕು ಅಂದರೆ, ನಾವು 4000 ವಾಚರ್ಸನ್ನು ಕಂಪ್ಲೀಟ್ ಮಾಡಬೇಕು. ಇದು ಹೇಗೆ ಅಂದರೆ, ಇವಾಗ ನಾವು ಫಸ್ಟಿಂದ ಹಿಡಿದು ಲಾಸ್ಟ್ವರೆಗೂ ಒಂದು ವಿಡಿಯೋವನ್ನು ನೋಡ್ತೀವಲ್ವ, ಆವಾಗ ಮಾತ್ರ ಏನಾಗುತ್ತೆ, ನಮಗೆ ವಾಚರ್ಸ್ ಕೌಂಟ್ ಆಗುತ್ತೆ. ಅದಿಲ್ಲದಿದ್ದರೆ ನಮಗೆ ವಾಚರ್ಸ್ ಕೌಂಟ್ ಆಗೋದಿಲ್ಲ. ಎಷ್ಟು ಮಿನಿಟ್ ನಾವು ನೋಡ್ತೀವಿ ಅದು ಇಲ್ಲಿ ತುಂಬ ಮುಖ್ಯವಾಗಿರುತ್ತದೆ. ಸೊ ಇವಾಗ ಯೂಟ್ಯೂಬ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಇವಾಗಲ್ಲ, ಒಂದು ಹೊಸ ರೂಲ್ಸ್ ಅಂತಂದಿದ್ದಾರೆ. ಫೆಬ್ರವರಿ 1, 2027ಗೆ ಈ ರೂಲ್ಸ್ ಬರುತ್ತೆ. ಅಂದರೆ 1K ಸಬ್ಸ್ಕ್ರೈಬರ್ ಸೇಮ್ ಇರುತ್ತೆ. ನಾವು ಎಷ್ಟು ಫಸ್ಟಲ್ಲಿ ನಾನು ಹೇಳಿದ್ನಲ್ವ, ಅದೇ ಥರ ಸೇಮ್ ಇರುತ್ತೆ. ಬಟ್ ವಾಚರ್ಸ್ ಏನಾಗುತ್ತೆ ಅಂದರೆ 8000 ವಾಚರ್ಸ್ ಆಗುತ್ತೆ. ಯಪ್ಪ ನೋಡಿ, 4000 ವಾಚ್ ಹಾರ್ಸ್ ಮಾಡೋದೇ ತುಂಬ ಕಷ್ಟ. ಅದರಲ್ಲಂತೂ 8000 ಮಾಡೋದಂದರೆ ಇದು ನನಗೆ ಅಂತೂ 4-5-6 ವರ್ಷ ಹೋಗ್ಬೋದಂತ ಫೀಲ್ ಆಯಿತು. ನನಗೊಂದು ಸಲ ಕೂಗೇ ಬಂದುಬಿಡಿತ್ತು. ಹಸ್ಬೆಂಡ್ ಜೊತೆಲ್ಲ ಹೇಳಿಬಿಟ್ಟೆ, ನೋಡಿ ಹೀಗೆಲ್ಲ ಆಗಿದೆ, ಏನು ಮಾಡೋದಂತಲೇ ಗೊತ್ತಿಲ್ಲ ಅಂತೆಲ್ಲ. ಅದಕ್ಕೆ ಹೇಳಿದರು, ನೋಡು ಟ್ರೈ ಮಾಡು, ಹಾಗೆ ಮಾಡು ಹೀಗೆ ಮಾಡು ಅಂತೆಲ್ಲ ಹೇಳಿದ್ದಾರೆ. ಸೊ ಇವಾಗ ಅಂದರೆ ಈ 8000 ವಾಚರ್ಸ್ ಬಂದಿದೆಯಲ್ವ, ಅದು ಫೆಬ್ರವರಿಯಲ್ಲಿ ಸ್ಟಾರ್ಟ್ ಆಗೋದು, ಅಂದರೆ 2027ಗೆ. ನಂದು ಇವಾಗ ಏನಾಗಿದೆ ಅಂದರೆ 4000ಅಲ್ಲಿ ಇದ್ದೇನೆ ನಾನು. ಸೊ ಸಾರಿ, ನಂದೊಂದು ಆಲ್ಮೋಸ್ಟ್ ನಾನು ರೀಚ್ ಆಗ್ತಾ ಬಂದಿದ್ದೇನೆ. ಆದರೂ ಕೂಡ ಅದು ಸಾಕಾಗೋದಿಲ್ಲ. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ನಾವು ವಿಡಿಯೋ ಅಪ್ಲೋಡ್ ಮಾಡದೇ ಇದ್ರೇನು ಕೂಡ ನಮ್ಮದು ವಾಚರ್ಸ್ ಇದೆಯಲ್ವ, ಅದು ಕಮ್ಮಿ ಆಗ್ತಾ ಬರುತ್ತೆ. ಆವಾಗ ತುಂಬ ಡಿಪ್ರೆಷನ್ ಆಗಿಬಿಡುತ್ತಪ್ಪ. ಕೆಲವೊಮ್ಮೆ ವಿಡಿಯೋ ಮಾಡೋದೇ ಬೇಡ ಅಂತ ಅನಿಸುತ್ತೆ. ಸೊ ಏನು ಮಾಡಬೇಕು, ಮಾಡೋದೇ ಬೇಡವಾ ಅಂತ ಈ ಥರ ಆಗುತ್ತೆ. ಮತ್ತು ಕೆಲವೊಂದು ಸಲ ಏನು ಫೀಲ್ ಆಗುತ್ತೆ, ಮಾಡುವ ಒಂದು ಸ್ವಲ್ಪ ಇದೆ ಅಷ್ಟೇ ಅಂತ. ಸೊ ನನಗೆ ಮಾಡಬೇಕು, ನಾನು ಅದೊಂದು ಏನೋ ಇದಿಟ್ಟಿದ್ದೇನೆ, ಏನು ಗೊತ್ತಾ, ಒಂದು ಹೋಪ್ ಇಟ್ಟಿದ್ದೇನೆ, ಒಂದು ಟಾರ್ಗೆಟ್ ಇಟ್ಟಿದ್ದೇನೆ. ಅದು ಆ ಟಾರ್ಗೆಟ್ ನನಗೆ ರೀಚ್ ಆಗಲೇಬೇಕು ಅಂತ ಒಂದು ಹೋಪ್ ಕೂಡ ಇದೆ. ಅದನ್ನು ನಾನು ಮಾಡ್ತೀನಿ, ನೋಡುವ ಏನೆಲ್ಲ ಆಗುತ್ತೆ ಅಂತ. ಸೊ ಈ ಯೂಟ್ಯೂಬ್ ಅವ್ರು ಏನು ಮಾಡಿದ್ದಾರೆ ಅಂದರೆ, ಈ ಆಗಸ್ಟ್ ಮಂತಲ್ಲಿ 2 ಏನೋ ಅಪ್ಡೇಟ್ ಕೊಟ್ಟಿದ್ದಾರೆ. ಒಂದು ಬಂದುಬಿಟ್ಟು ಏನೋ ಫೆಬ್ರವರಿ 1 ನಾನು ಹೇಳಿದ್ನಲ್ಲ ಅವಾಗ ಆಗ್ತದೆ. ಮತ್ತೊಂದು ಇದೆ, ಏನೋ ಇದೆಯಲ್ವ, ಆಗಸ್ಟ್ 24ಗೆ ಅದು ಬಂದುಬಿಡುತ್ತೆ ಆ ರೂಲ್ಸು. ಅದೇನು ಅಂತ ನಾನು ಲಾಸ್ಟಲ್ಲಿ ಹೇಳುತ್ತೇನೆ. ಸೊ ಇವಾಗ ನೆಕ್ಸ್ಟ್ ನೋಡುವ. ಇವಾಗ ನಾನು ಇದೆಲ್ಲವನ್ನು ಮುಂದಿಟ್ಟು ಒಂದು ಏನು ಡಿಸಿಷನ್ ಮಾಡಬೇಕಾಗಿದೆ. ಅಂದರೆ ನನಗೆ ಒಂದು ಅಗ್ನಿ ಪರೀಕ್ಷೆ ಅಂತಲೇ ನಾನು ಹೇಳ್ತೇನೆ. ಯಾಕಂದರೆ ಇವಾಗ ನಾನೊಂದು ನನ್ನ ಪ್ಯಾಷನ್ ಇಟ್ಕೊಂಡು ನಾನು ಮಾಡ್ತಿರೋದಲ್ವ, ಅದಕ್ಕೆ. ಸೊ ನನಗಿನ್ನೂ ಇರೋದು ಒಂದೇ ಆಪ್ಷನ್, ಅದು ಇನ್ನೂ ಇರುವ 5
ತಿಂಗಳು, ಅಂದರೆ ಇವಾಗ ಆಗಸ್ಟ್ ಬಿಟ್ಟು ಬೆಳೆಯೋದು ಬೇಡ, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜಾನ್ವರಿ ಈ 5 ಮಂತಲ್ಲಿ ನಾನು ಏನು ಮಾಡಬೇಕು ಅಂದರೆ ನನಗಿರುವ ಒಂದು ಟಾರ್ಗೆಟನ್ನು, ಅಂದರೆ ಈ 4000 ವಾಚರ್ಸಲ್ಲಿ ಇನ್ನು ಸ್ವಲ್ಪ ನನಗೆ ಬಾಕಿ ಇದೆಯಲ್ವಾ, ಅದನ್ನು ನಾನು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ನಾನು ಕೂಡ ಕಂಪ್ಲೀಟ್ ಮಾಡದಿದ್ದರೆ ನನಗೂ ಕೂಡ ಮತ್ತೆ ಲಾಸ್ ಆಗಿಬಿಡುತ್ತೆ. ಆದಮೇಲೆ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಇಲ್ಲ ಅಂತಲೂ ಹೇಳ್ಬೋದು. ಸೊ ಈ 5 ಮಂತಲ್ಲಿ ಕಂಪ್ಲೀಟ್ ಏನಾದರೂ ಮಾಡಿದರೆ ಓಕೆ, ಮತ್ತು ಮಾನಿಟೈಸೇಷನ್ ಆಮೇಲೆ ಅದು ಇದು ಅಂತೆಲ್ಲ ಬೇರೆ ಬೇರೆಯೂ ಇದೆ, ಅದೆಲ್ಲವನ್ನು ಮಾಡಲಿಕ್ಕೆ ನನಗೆ ಮತ್ತೆ ಈಸಿ ಆಗ್ಬೋದು. ಅದಕ್ಕೆ ಏನಾದರೂ ಇರಲಿ, ಅದಕ್ಕೆ ಹಸ್ಬೆಂಡ್ ಹೇಳ್ತಿದ್ರು ಡೈಲಿ ಲಾಗ್ ಮಾಡಿಬಿಡು, ಅದು ಸ್ವಲ್ಪ ವ್ಯೂಸ್ ಆದರೂ ಆಗುತ್ತೆ, ಬಟ್ ಅದು ಆಗದೇ ಇವಾಗ ಏನಾಗುತ್ತೆ ಅಂದರೆ ಸ್ವಲ್ಪ ನಾನು ಹೇಳಿದ್ನಲ್ಲೋ, ಒಂದು ದಿವಸ ಹಾಕದಿದ್ದರೆ ಮತ್ತೆ ಅದು ಡಿಕ್ರೀಸ್ ಆಗುತ್ತೆ ಅಂತ. ಮತ್ತು ಅದೊಂದು ಪ್ರಾಬ್ಲಮ್ ಬರಲ್ಲ, ನೋಡದೇ ಇರಲಿ, ಏನಾದರೂ ಕೂಡ ಮಾಡೋಣ, ಲೆಟ್ಸ್ ರೀಚ್ ದ ಟಾರ್ಗೆಟ್ ಅಂತ ಹೇಳುತ್ತಾ ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಅಪ್ಡೇಟಲ್ಲಿ ಅಷ್ಟೇನೂ ಇಲ್ಲ. ಅಂದರೆ ಅದೇನು ಗೊತ್ತಾ, ಇವಾಗ ಜಸ್ಟ್ ಇವಾಗ ಹಾಫ್ ಆನ್ ಅವರ್ ಮುಂಚೆ ಅವರು ಅಪ್ಡೇಟ್ ಮಾಡಿದ್ದಷ್ಟೇ. ಇವಾಗ ನಾವು ವಿಡಿಯೋ ಹಾಕ್ತೀವಲ್ವ, ಅದನ್ನು ನೀವು ನೋಡ್ತೀರಾ, ನೋಡಿದ್ರಲ್ಲಿ ಅದು ಒಂದು ನಾನು ಹೇಳೋದಿಲ್ಲ, ಯಾಕಂದರೆ ನಾನು ಹೇಳಿದರೆ ಅದು ನನಗೆ ಲಾಸ್ ಆಗಿಬಿಡುತ್ತೆ, ನಿಮಗೂ ಕೂಡ. ಮತ್ತು ನೀವು ಅದನ್ನು ತಲೆಯಲ್ಲಿ ಇಟ್ಟು ಇದು ಆ ರೀತಿನಾ, ಹಾಗಾದರೆ ಹೀಗೆ ಮಾಡಿದರೆ ಸಾಕು ಅಂತ ನೀವು ಅಂದ್ಕೊಂಡು ಅದೇ ರೀತಿ ಮಾಡ್ತೀರಾ, ಮತ್ತು ನನಗೆ ಅದು ಲಾಸ್ ಆಗಿಬಿಟ್ರೆ ಅದಕ್ಕೆ ನಾನು ಇದು ಹೇಳೋದು ಬೇಡ ಅಂತ ಅಂದ್ಕೊಂಡಿದ್ದೇನೆ. ಇವಾಗ ಇದರಲ್ಲಿ ಬರೆದಿದ್ದೇನೆ, ಕೆಲವೊಬ್ಬರಿಗೆ ಗೊತ್ತಾಗ್ಬೋದು, ಕೆಲವೊಬ್ಬರಿಗೆ ಗೊತ್ತಾಗಲ್ಲ ಅನಿಸುತ್ತೆ. ಸೊ ಅದಕ್ಕೆ ಇದು ಹೇಳೋದೇ ಬೇಡ, ಒಂದು ಸ್ವಲ್ಪ ಟೈಮ್ ಹೋಗಲಿ ಮತ್ತೆ ಹೇಳ್ತೇನೆ. ಯಾಕಂದರೆ ನಿಮ್ಗೆ ಅದು ಗೊತ್ತಾಗಿ ಏನು ಆಗಲಿಕ್ಕೂ ಇಲ್ಲ, ಅಂದರೆ ಆಗಲ್ಲ, ಬಿಕಾಸ್ ಇವಾಗ ನನ್ನ ವ್ಯೂವರ್ಸ್ ಇದ್ದರೆ ಅವರಿಗೆ ಅದು ಏನು ಇದಾಗಲ್ಲ, ಗೊತ್ತಾಯ್ತು, ಇಂಪ್ಯಾಕ್ಟ್ ಆಗಲ್ಲ. ಮತ್ತು ಇದೇನು ಅಂದರೆ ಇವಾಗ ಈ ಸೆಕೆಂಡ್ ಅಪ್ಡೇಟ್ ಕೊಟ್ಟಿದ್ದಾರಲ್ಲ, ಅದು ನಮ್ಮ ಎರ್ನಿಂಗ್ಸಿಗೂ ಇವಾಗ ಬಂದಿರೋ ಈ ಸೆಕೆಂಡ್ ಅಪ್ಡೇಟ್ ರೂಲ್ಸಿಗೂ ಯಾವುದೇ ಕನೆಕ್ಷನ್ ಇರೋದಿಲ್ಲ, ಸುಮ್ಮನೆ ಒಂದು ನಮ್ಮ ಖುಷಿಗೋಸ್ಕರ ಅಷ್ಟೇ ಅವರು ಏನು ಕೊಟ್ಟಿದ್ದಾರೆ. ಸೊ ನೋಡಿ, ನಿಮಗೂ ಸಪೋರ್ಟ್ ಮಾಡಿ ಅಷ್ಟೇ, ಬೇರೇನೂ ಇಲ್ಲ. ನಿಮ್ಮ ಸಪೋರ್ಟ್ ಇದ್ದರೆ ನನಗೆ ಗ್ರೋ ಅಪ್ ಆಗ್ಬೋದು. ಥ್ಯಾಂಕ್ ಯು.